ಮತ್ತೊಬ್ರು ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಸರ್ ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. 5 ವರ್ಷ ಕಾಂಗ್ರೆಸ್ ಅಧಿಕಾರದಲ್ಲಿದ್ರೂ ಕೂಡ ಪಕ್ಷದಲ್ಲೇ ಈಗ ನಾಯಕತ್ವ ಬದಲಾವಣೆ ಆಯಿತು, ಸಂಪುಟದ ಸಹೋದ್ಯೋಗಿಗಳು ಚೇಂಜ್ ಆಗ್ತಿದ್ದಾರೆ, ಅಂದ್ರೆ ಕಂಪ್ಲೀಟ್ ಹೊಸ ಆಡಳಿತವನ್ನ ಕಾಂಗ್ರೆಸ್ ಕೊಡ್ತಾ ಇದೆ ರಾಜ್ಯಕ್ಕೆ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಗ್ಯಾರಂಟಿ ಯೋಜನೆಗಳಿಂದ ಮಾತ್ರ ಕಾಂಗ್ರೆಸ್ ಅನ್ನ ಜನ ಮೆಚ್ಚಿಕೊಳ್ಬೇಕಾ? ಈ 5 ವರ್ಷದಲ್ಲಿ ಸಿದ್ದರಾಮಯ್ಯನವರ ಆಡಳಿತ ಒಂದ್ ಕಡೆ, ಡಿ ಕೆ ಶಿವಕುಮಾರ್ ಅವರ 2 ವರ್ಷದ ಆಡಳಿತ, ಮೋಸ್ಟ್ಲಿ ಅತಿ ದೊಡ್ಡ ಸವಾಲುಗಳು ಡಿ ಕೆ ಶಿವಕುಮಾರ್ ಅವರ ಮುಂದೆ ಇದೆ. ಜನರನ್ನ ಹೆಂಗೆ ಕನ್ವಿನ್ಸ್ ಮಾಡಬಹುದು, 2 ವರ್ಷದಲ್ಲಿ ಇರುವ ಸವಾಲುಗಳನ್ನ ಹೆಂಗೆ ಮೆಟ್ಟಿ ನಿಂತ್ಕೊಳ್ಬಹುದು ಡಿ ಕೆ ಶಿವಕುಮಾರ್ ಅನ್ನೋದು ಪ್ರಶ್ನೆ ಇದೆ ಸರ್. ಅಗೇನ್ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಕ್ಕೆ ಈ 2 ವರ್ಷ ಬಹಳ ಇಂಪಾರ್ಟೆಂಟ್ ಅಂತ ಅನ್ಸುತ್ತಾ ಕಾಂಗ್ರೆಸ್ಗೆ? ತುಂಬಾ ಇಂಪಾರ್ಟೆಂಟ್. ಡಿ ಕೆ ಶಿವಕುಮಾರ್ ಅವರು ಒಂದು ಹೇಗೆ ಇನ್ಕ್ಲೂಸಿವ್ ಪಾಲಿಟಿಕ್ಸ್ ಅನ್ನ ಮಾಡ್ತಾರೆ ಅನ್ನೋದ್ರ ಮೇಲೆ ಅವರ ಫ್ಯೂಚರ್. ಒಂದು ಒಳಗೊಳ್ಳುವಿಕೆ ರಾಜಕಾರಣ ಕ್ಯಾಬಿನೆಟ್ ಅಲ್ಲಿ ಇರ್ಬೋದು, ಅವರು ತೆಗೆದುಕೊಳ್ಳುವ ಡಿಸಿಷನ್ ಅಲ್ಲಿ ಇರ್ಬೋದು, ಅಥವಾ ಅವರ ರಾಜಕೀಯ ಶೈಲಿನಲ್ಲಿ ಇರ್ಬೋದು, ಅಥವಾ ನಾವೇನ್ ಚರ್ಚೆ ಮಾಡ್ತಿದೀವಿ ಬಾಡಿ ಲ್ಯಾಂಗ್ವೇಜ್ ಅದರಲ್ಲೂ ಇರ್ಬೋದೇನೋ ಗೊತ್ತಿಲ್ಲ, ಆಯ್ತಾ. ಹೀಗಾಗಿ ಈ ಇನ್ಕ್ಲೂಸಿವ್ ಪಾಲಿಟಿಕ್ಸ್ ಸದ್ಯಕ್ಕೆ ಕಾಂಗ್ರೆಸ್ ಹೋಗ್ತಾರ ಅಂತಿದೆ. ಕಾಂಗ್ರೆಸ್ ಹೋಗ್ತಾರ ಅಲ್ಲ ನಾನು, ಆಯ್ತಾ. ಇನ್ಕ್ಲೂಸಿವ್ ಪಾಲಿಟಿಕ್ಸ್ ಎಷ್ಟರ ಮಟ್ಟಿಗೆ ಅವರು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಇಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ಅದ್ರ ಮೊದಲನೇ ಭಾಗವಾಗಿ ಕ್ಯಾಬಿನೆಟ್ ಕಸರತ್ತು, ಸಂಪುಟ ಕಸರತ್ತು. ಸಂಪುಟದಲ್ಲಿ ಅವರಿಗೆ ಯಂಗ್ ಮತ್ತು ವಯಸ್ಸಾದ ಇಬ್ರು ಕೂಡ, ಹಿರಿಯರು ಮತ್ತು ಕಿರಿಯರು ಇಬ್ಬರನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಮೊದಲು ಅಲ್ಲಿ ರಾಹುಲ್ ಗಾಂಧಿ ಅವರು ಒಂದು ಡ್ರಾಸ್ಟಿಕ್ ಆದಂತಹ ಚೇಂಜಸ್ ಅನ್ನ ಅವರು ಕನ್ಸಿಡರ್ ಮಾಡ್ತಿದ್ರು. ಅಂದ್ರೆ ಹಿರಿಯರ್ನೆಲ್ಲ ಕಂಪ್ಲೀಟ್ ತೆಗೆದು ಕಂಪ್ಲೀಟ್ ಹೊಸ ಮುಖಗಳ ಸಂಪುಟವನ್ನ ನೀವು ಮಾಡಿ ಅನ್ನುವಂತ ಸೂಚನೆ ಇತ್ತು. ಆದರೆ ಮತ್ತೆ ಚರ್ಚೆ ಆದಂತ ಸಂದರ್ಭದಲ್ಲಿ ಇದರಿಂದ ಕಷ್ಟ ಆಗುತ್ತೆ, ಸಮಸ್ಯೆ ಆಗುತ್ತೆ, ಅದು ಇದರಿಂದ ಉಂಟಾಗುವ ಪರಿಣಾಮಗಳು ಪಕ್ಷದ ಮೇಲೆ, ಸರ್ಕಾರದ ಮೇಲೆ ಆಗುತ್ತೆ ಅನ್ನುವಂತಹ ವಿಚಾರವನ್ನ ಡಿ ಕೆ ಶಿವಕುಮಾರ್ ಅವರೇ ರಾಹುಲ್ ಗಾಂಧಿ ಅವರಿಗೆ ಕನ್ವಿನ್ಸ್ ಮಾಡಿದ್ದಾರೆ. ಹೀಗಾಗಿ ಹಿರಿಯರು ಮತ್ತು ಕಿರಿಯರು ಇಬ್ಬರನ್ನೂ ಒಳಗೊಂಡಂತಹ ಮತ್ತು ಕಿರಿಯರಿಗೆ ಆದ್ಯತೆ ಕೊಡುವಂತಹ ಸಂಪುಟವನ್ನ ರಚಿಸಿ ಎನ್ನುವ ಸೂಚನೆ ಹೈಕಮಾಂಡ್ ನಿಂದ ಬಂದಿದೆ ಅನ್ನುವ ಮಾಹಿತಿ ಇದೆ. ಆದ್ರಿಂದ ಹಿರಿಯರನ್ನು ಮತ್ತು ಕಿರಿಯರನ್ನು, ಹಾಗೆ ಸಿದ್ದರಾಮಯ್ಯನವರನ್ನೂ ಕೂಡ ಹೇಗೆ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋದ್ರ ಮೇಲೆ ಡಿ ಕೆ ಶಿವಕುಮಾರ್ ಅವರ ಶಕ್ತಿ ನಿಂತಿದೆ. ಈಗ ಉದಾಹರಣೆಗೆ ಡೆಪ್ಟಿ ಸಿಎಂ ಪೋಸ್ಟ್, ಮಲ್ಟಿಪಲ್ ಪವರ್ ಸೆಂಟರ್ ಕ್ರಿಯೇಟ್ ಆಗುತ್ತೆ ಅನ್ನೋ ಮಾತಿದೆ. ಅದಕ್ಕೆ ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಬೇಕಾಗಿಲ್ಲ ಅಷ್ಟೊಂದು, ಒಂದೊಂದು ಜಾತಿಗೆ ಒಂದೊಂದು ಡಿ ಸಿ ಎಂ ಪೋಸ್ಟ್ ಅನ್ನು ಕೊಟ್ಕೊಂಡು ಹೋದ್ರೆ ಅದು ಕೊನೆ ಇಲ್ಲ, ಕೊನೆಗೆ ನಮಗ್ ಕೊಟ್ಟಿಲ್ಲ ಅಂತ ಆಗುತ್ತೆ. ಇದರಿಂದಾಗಿ ಅದು ಕ್ಯಾಬಿನೆಟ್ ಗೆ ಒಳ್ಳೆ ಹೆಸರು ಬರೋದಿಲ್ಲ. ಮಲ್ಟಿಪಲ್ ಪವರ್ ಸೆಂಟರ್ ಕ್ರಿಯೇಟ್ ಆಗುತ್ತೆ ಅನ್ನೋ ಒಪಿನಿಯನ್ ಇದೆ. ಜಾರ್ಜ್ ಇರ್ಬೋದು, ರಾಮಲಿಂಗಾರೆಡ್ಡಿ ಇರ್ಬೋದು, ಹಾಗೇನೆ ಡಾಕ್ಟರ್ ಜಿ ಪರಮೇಶ್ವರ್ ಇರ್ಬೋದು. ನೀವು ಮಲ್ಟಿಪಲ್ ಡಿ ಸಿ ಎಂಸ್ ನ ಯಂಗ್ಸ್ಟರ್ಸ್ ಕೊಟ್ಕೊಂಡು ಹೋದ್ರೆ ನಾವು ಕ್ಯಾಬಿನೆಟ್ ಗೆ ಬರೋದು ಹೇಗೆ, ನಮ್ದು ಬರೋದಿಲ್ಲ ಅಂತ ಕೆಟಗಾರಿಕಲ್ ಆಗಿ ಪರಮೇಶ್ವರ್ ಅವರು ಖಡಾಖಂಡಿತವಾಗಿ ಹೇಳ್ತಿದ್ದಾರೆ. ನಮಗೆ 40% ಪೋಸ್ಟ್ ಕೊಡಿ ಅಂತ ಅವ್ರು ಕೇಳಿದ್ದಾರೆ ಅನ್ನೋ ಮಾಹಿತಿ ನನಗೆ ಲಭ್ಯ ಆಗಿದೆ. ಹೀಗಾಗಿ ಇದು ಕೂಡ ಒಂದು ಸಮಸ್ಯೆನೆ. ಆದ್ರಿಂದ ಈ ಎಲ್ಲಾ ಗೊಂದಲಗಳನ್ನ ನಿವಾರಿಸೋ ನಿಟ್ಟಿನಲ್ಲಿ ಮತ್ತು ಸುಖ ಸರ್ಕಾರಕ್ಕೆ ಸೂತ್ರವನ್ನ ಫೈಂಡ್ ಔಟ್ ಮಾಡೋ ನಿಟ್ಟಿನಲ್ಲಿ ಇದು ಇವತ್ತು ಅವರೇನು ದೆಹಲಿಗೆ ಇಬ್ರು ನಾಯಕರು ಹೋಗ್ತಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಕೋಆರ್ಡಿನೇಷನ್ ಕಮಿಟಿ, ಅದು ನೆಕ್ಸ್ಟ್ ನಾನು ಮಾತಾಡ್ತೀನಿ. ಇವೆಲ್ಲದರಲ್ಲೂ ಕೂಡ ಒಂದು ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಇದೆ. ಆ ಬ್ಯಾಲೆನ್ಸ್ ನ ಅಹಿಂದ ವರ್ಗ ಬೇಸಿಕಲಿ ಕಾಂಗ್ರೆಸ್ ನ ವೋಟ್ ಬ್ಯಾಂಕ್ ಆಗಿರೋದ್ರಿಂದ ಅದನ್ನ ಉಳಿಸ್ಕೊಳ್ಳಬೇಕಾದಂತಹ ಜವಾಬ್ದಾರಿ ಡಿ ಕೆ ಶಿವಕುಮಾರ್ ಅವ್ರ ಮೇಲಿದೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ದೆಹಲಿ ಸಭೆಯಲ್ಲಿ ಒಂದು ನಿರ್ದಿಷ್ಟ ತೀರ್ಮಾನಕ್ಕೆ ಬರುವ ಸಾಧ್ಯತೆ ಇದೆ. ಓಕೆ ಸಮೀವುಲ್ಲಾ ಸರ್, ವಾಪಸ್ ಬರ್ತೀನಿ, ಮತ್ತೆ ಮಾತಾಡಿಸ್ತೀನಿ ನಾನು ನಿಮ್ಮನ್ನ. ರಾಜೇಂದ್ರ ಸರ್ ಕೂಡ ವಿಶ್ಲೇಷಣೆ ಮಾಡ್ತಾರೆ. ಪ್ರಮುಖವಾಗಿ ಈಗ ತಾನೇ ಸಮೀವುಲ್ಲಾ ಸರ್ ಹೇಳ್ತಾ ಇದ್ರು, ಇಲ್ಲಿ ಚಾಲೆಂಜಸ್ ಇರೋದು ಹಿರಿಯರಿಗೂ ಅವಕಾಶ ಸಿಗಬೇಕು, ಯುವಕರಿಗೂ ಅವಕಾಶ ಸಿಗಬೇಕು. ಒಂದ್ ಸೈಡ್ ಆದ್ರೂ ಕೂಡ ಬಹಳ ಕಷ್ಟ, ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದು ಪ್ರಶ್ನೆ. ಅದ್ರ ಜೊತೆಗೆ ಸಿದ್ದರಾಮಯ್ಯನವರ ಲಿಸ್ಟ್ ಬೇರೆ ಇದೆ, ಡಿ ಕೆ ಶಿವಕುಮಾರ್ ಅವರ ಲಿಸ್ಟ್ ಬೇರೆ ಇದೆ, ಅಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋದು ಪ್ರಶ್ನೆ.